ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸು ಸೆಕೆಂಡ್ ರೋಲ್ ಕೂಡ ಬರುತ್ತೆ ನೋಡ್ತಿರ್ಬೋದು. ಸೊ ನಿಮಗೆ ಒಂಥರ ಬಿಸ್ನೆಸ್ ಕ್ಲಾಸ್ ಫೀಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ವೆಂಟಿಲೇಟೆಡ್ ಸೀಟ್ಸ್ನ ಸೆಕೆಂಡ್ ರೋಲ್ ಕೂಡ ಕೊಟ್ಟಿರೋವಂಥದ್ದು. ಅದ್ರ ಜೊತೆಗೆ ವೈರ್ಲೆಸ್ ಚಾರ್ಜರ್ ಕೂಡ ಸೆಕೆಂಡ್ ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಥೈ ಸಪೋರ್ಟ್ನ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ರಿಟ್ರಾಕ್ಟಬಲ್ ಇದೆ ಆ್ಯಕ್ಚುಲಿ ಥೈ ಸಪೋರ್ಟು. ಸೊ ಇಂಡಿಕೇಟರ್ಸ್ ನೋಡ್ಬೋದು, ರೈಟ್ ಸೈಡ್ ಇಂಡಿಕೇಟರ್ ಹಾಕಿದ್ದೀನಿ. ಕೀರ್ತಿ ಬ್ರೋ ಅಲ್ಲಿ ನಿಂತಿದ್ದಾರೆ. ಸೊ ಇಲ್ಲಿ ವ್ಯೂ ಕಾಣ್ತಾ ಇದೆ, ಓಕೆನಾ. ಬ್ಲೈಂಡ್ ವ್ಯೂ ಮಾನಿಟರ್ ಅಂತ ಹೇಳಿ ಕರೀತಾರೆ ಇದನ್ನು. ಸೊ ಇಲ್ಲಿ ಲೆಫ್ಟ್ ಸೈಡ್ದು ಹಾಕಿದ್ದೀನಿ, ಲೆಫ್ಟ್ ಸೈಡ್ ಇಂಡಿಕೇಟ್ರು. ಲೆಫ್ಟ್ ಸೈಡಲ್ಲಿ ನಮ್ಮ ರೋಹಿತ್ ಅವರು ಶೂಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಕಾಣಿಸ್ತಾ ಇದೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ, ಅದರ ಪ್ರಕಾರ ನೀವು ಅಂದರೆ ಕ್ರೂಸ್ ಕಂಟ್ರೋಲ್ ಒಂದು 70ಗೆ 80ಗೆ ಸೆಟ್ ಮಾಡಿದ್ದೀರಾ, ಬಟ್ ಅದು ಸ್ಲೋ ಮಾಡ್ತು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಇದು ಕೂಡ ಸ್ಲೋ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಅದು ಮೂವ್ ಆದಮೇಲೆ ಇದು ಕೂಡ ಮೂವ್ ಆಗುತ್ತೆ. ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿ ಬರುತ್ತೆ, ಯಾಕೆಂದರೆ ಅಡಾಸ್ ಲೆವೆಲ್ 2 ಇರೋದ್ರಿಂದ. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. 5 ಸೀಟರ್ SUV ಸೆಗ್ಮೆಂಟಲ್ಲಿ ನಿಜವಾಗ್ಲೂ ಹ್ಯುಂಡೈ ಅವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಸಲ ಟಾಪ್ ಸೆಲ್ಲಿಂಗ್ ಕಾರ್ ಆಗಿ ಅವ್ರದ್ದು SUV ಬಂದಿದೆ. ಸೊ ಹೀಗಿರಬೇಕಾದ್ರೆ 7 ಸೀಟರ್ SUV ಸೆಗ್ಮೆಂಟಲ್ಲಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಅದನ್ನು ರೀಚ್ ಮಾಡೋದಕ್ಕೋಸ್ಕರ ಈ ಒಂದು ಅಲ್ಕಾಜಾರ್ನ ಲಾಂಚ್ ಮಾಡಿದ್ದಾರೆ. ಸೊ ಅಲ್ಕಾಜಾರ್ನ ನ್ಯೂ ವರ್ಷನ್ ನೋಡ್ತಾ ಇದ್ದೀರಾ. ಪ್ರೈಸಸ್ ರಿವೀಲ್ ಮಾಡಿದ್ದಾರೆ. ಪ್ರೈಸಸ್ ಬಂದ್ಬಿಟ್ಟು ಸೊ 14.99 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ ಶೋರೂಮು. ಅದು ಕೂಡ ಇಂಟ್ರಡಕ್ಟರಿ ಪ್ರೈಸ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಿಮಗೆ 15.99 ಲ್ಯಾಕ್ಸ್ಗೆ ಡೀಸೆಲ್ ವೇರಿಯಂಟ್ ಸ್ಟಾರ್ಟ್ ಆಗುವಂಥದ್ದು. ಸೊ ಈ ಒಂದು ವರ್ಷನಲ್ಲಿ ಏನೆಲ್ಲ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ, ಸೊ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಕನ್ನಡದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇದರ ವಾಕ್ ಅರೌಂಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಂಜಿನ್ ಆಪ್ಷನ್ಸ್ ನೋಡ್ಕೊಂಬಿಡೋಣ. ಸೊ ಇದರಲ್ಲಿ ನಿಮಗೆ ಆ್ಯಸ್ ಯೂಶುವಲ್ TGDI ಟರ್ಬೋ ಗ್ಯಾಸಲಿನ್ ಡೈರೆಕ್ಟ್ ಇಂಜೆಕ್ಷನ್ ನಿಮಗೆ ಅದು ಬಂದ್ಬಿಟ್ಟು 160 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 253 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇನ್ನೊಂದು ಬಂದ್ಬಿಟ್ಟು CRDI, ಇವಾಗ ನೋಡ್ತಿರೋದು ಆ್ಯಕ್ಚುಲಿ ಪೆಟ್ರೋಲು. CRDI ಬಂದ್ಬಿಟ್ಟು ನಿಮಗೆ 116 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 250 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಡೀಸೆಲ್ ಬಂದ್ಬಿಟ್ಟು ಸ್ವಲ್ಪ ಫ್ಯೂಯಲ್ ಎಫಿಷಿಯನ್ಸಿ ವೈಸು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಪೆಟ್ರೋಲಲ್ಲಿ ನಿಮಗೆ ಒಳ್ಳೆ ಪವರ್ ಇರುವಂಥದ್ದು. ಸೊ ಇವಾಗ ಲುಕ್ಸ್ ನೋಡೋದಾದರೆ ನೋಡ್ತಿರ್ಬೋದು, ಸಿಗ್ನೇಚರ್ ಹೆಡ್ ಶೇಪ್ LED DRLs ಬರುತ್ತೆ. ಇದು ಕನೆಕ್ಟ್ ಆಗಿದೆ, ಸಕ್ಕತ್ತಾಗಿ ಕಾಣುತ್ತೆ ಆ್ಯಕ್ಚುಲಿ ಫ್ಯೂಚರಿಸ್ಟಿಕ್ ಆಗಿ. ಆ್ಯಂಡ್ ಅದ್ರ ಜೊತೆಗೆ ಸೈಡ್ ಇಂಡಿಕೇಟರ್ಸ್ ಕೂಡ ಇಂಟಿಗ್ರೇಟ್ ಆಗಿದೆ. ಇದು ಸೀಕ್ವೆನ್ಷಿಯಲ್ ಆಗು ಕೂಡ ವರ್ಕ್ ಆಗುತ್ತೆ, ಟರ್ನ್ ಇಂಡಿಕೇಟರ್ಸು. ಆ್ಯಂಡ್ ಕೆಳಗಡೆ ನೋಡ್ತಿರ್ಬೋದು ಕ್ವಾಡ್ ಬೀಮ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ, ಪ್ರೊಜೆಕ್ಟರ್ ಬರಲ್ಲ. ಡಾರ್ಕ್ ಕ್ರೋಮ್ ರೇಡಿಯೇಟರ್ ಗ್ರಿಲ್ ಬರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಫ್ರಂಟಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಬರೋ ಅಂಥದ್ದು ನೋಡ್ತಿರ್ಬೋದು. ಆ್ಯಂಡ್ ಫ್ರಂಟಲ್ಲೂ ಕೂಡ ಕ್ಯಾಮ್ರಾ ಬರುತ್ತೆ, ಯಾಕೆಂದರೆ 360 ಡಿಗ್ರಿ ಕ್ಯಾಮ್ರಾ ಇದರಲ್ಲಿ ಇರೋದ್ರಿಂದ. ಸೊ ಲೋವರ್ ಬಂಪರ್ ನೋಡ್ಬೋದು ಯಾವ ಥರ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು. ಸ್ಯಾಟರ್ನ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸ್ಕಿಡ್ ಪ್ಲೇಟ್ ಆ್ಯಕ್ಚುಲಿ ಇದಕ್ಕೆ ಅಟ್ಯಾಚ್ ಆಗಿದೆ. ಸೊ ಇದೇನೆ ಸ್ಕಿಡ್ ಪ್ಲೇಟು. ಅಡಾಸ್ಗೆ ರೆಡಾರ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆ್ಯಂಡ್ ಮೇಲ್ಗಡೆ ಬಂದ್ಬಿಟ್ಟು ಒಂಥರ ಡಾರ್ಕ್ ಕ್ರೋಮ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದ್ಬಿಟ್ಟು ಸೈಡಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗಲ್ಲಿ ಅಥವಾ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ಮೆಟೀರಿಯಲಲ್ಲಿ ನಿಮಗೆ ಲೋವರ್ ಬಂಪರ್ ಬರೋ ಅಂಥದ್ದು. ಸೈಡ್ ಪ್ರೊಫೈಲ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ, ಮುಂಚೆ ಆ್ಯಕ್ಚುಲಿ ನೀವೇನಾದರೂ ಅಲ್ಕಾಜಾರ್ ನೋಡ್ತು ಅಂತ ಹೇಳಿದ್ರೆ ಸ್ವಲ್ಪ ಕ್ರೆಟಾನೇ ನೋಡೋದಂಗೆ ಅನಿಸ್ತಿತ್ತು. ಬಟ್ ಇವಾಗ ಸ್ವಲ್ಪ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಆ್ಯಂಡ್ ಒಂದು ಪ್ರೀಮಿಯಂ ಕಾರ್ ಫೀಲ್ ಕೊಡುತ್ತೆ ಅಂತ ಹೇಳ್ತೀನಿ. 18 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ನೋಡ್ಬೋದು. ಹೊಸ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಡಿಸೈನ್ ಅಂತೂ ಸಕ್ಕದಾಗಿದೆ. ಇನ್ಫ್ಯಾಕ್ಟ್ ಆ ಡಿಸೈನ್ ಯಾವ ಥರ ಇವಾಲ್ವ್ ಮಾಡಿದ್ರು ಇವರು, ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅಂತ ತೋರಿಸ್ತಾ ಇದ್ರು. ಅವಾಗಂತೂ ಅದು ಇನ್ನೂ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಇವಾಗ ಬಂದಿರೋದು ಪ್ರೊಡಕ್ಷನ್ ವೇರಿಯಂಟಲ್ಲಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡ್ತಿರ್ಬೋದು. ಟೈರ್ ಸೆಕ್ಷನ್ ಬಗ್ಗೆ ನೋಡೋದಾದರೆ 215/55 R18 ಓಕೆನಾ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಡಿಸ್ಕ್ ಬರುತ್ತೆ. ಆ್ಯಂಡ್ ಇವಾಗ ಆ್ಯಸ್ ಆಫ್ ನಾವು ರಿವ್ಯೂ ಮಾಡ್ತಿರುವಂತಹ ಒಂದು ಕಲರು ವೈಟ್ ಕಲರು, ಎಷ್ಟೆಲ್ಲ ಕಲರ್ ಇದೆ ಅಂತ ಹೇಳಿಬಿಟ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. DCT ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು, ಯಾಕೆಂದರೆ ಇದು ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಪ್ಷನ್ ನೋಡೋದಾದರೆ 2 ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ. ಒಂದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಇನ್ನೊಂದು ಬಂದುಬಿಟ್ಟು ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ನು. ಸೊ ಇವಾಗ ಇದರ ವೇರಿಯಂಟ್ ಬಗ್ಗೆ ಡಿಸ್ಕಸ್ ಮಾಡ್ಬಿಡೋಣ. ಎಕ್ಸಿಕ್ಯೂಟಿವ್, ಪ್ರೆಸ್ಟೀಜ್, ಪ್ಲಾಟಿನಮ್ ಹಾಗೆ ಸಿಗ್ನೇಚರ್ ಅಂತ ಹೇಳಿ 4 ವೇರಿಯಂಟ್ಸ್ ಬರುತ್ತೆ. ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ ನಿಮಗೆ 6 and 7 ಸೀಟರ್ ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ಈ ಎರಡು ಅಂದರೆ ಫಸ್ಟ್ 2 ಏನು ವೇರಿಯಂಟ್ ಇದೆ, ಎಕ್ಸಿಕ್ಯೂಟಿವ್ ಮತ್ತು ಪ್ರೆಸ್ಟೀಜ್, ಎರಡರಲ್ಲೂ ಕೂಡ ಬರೀ 7 ಸೀಟರ್ ಮಾತ್ರ ಆಪ್ಷನ್ ಇರುವಂಥದ್ದು. ಆ್ಯಂಡ್ ಜೊತೆಗೆ ಓನ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಆಪ್ಷನ್ ಇರುವಂಥದ್ದು. ವೆರಾಸ್ ಪ್ಲಾಟಿನಮಲ್ಲಿ ಬಂದುಬಿಟ್ಟು ಮ್ಯಾನ್ಯುಯಲ್ ಪ್ಲಸ್ DCT ಎರಡೂ ಕೂಡ ಆಪ್ಷನ್ ಇದೆ. 6 and 7 ಸೀಟರ್ ಎರಡೂ ಕೂಡ ಇದೆ. ಆ್ಯಂಡ್ ಟಾಪ್ ವೇರಿಯಂಟ್ ಸಿಗ್ನೇಚರಲ್ಲಿ ಓನ್ಲಿ
DCT ಮಾತ್ರ ಆಪ್ಷನ್ ಇದೆ, ಅದರಲ್ಲಿ ನಿಮಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗಲ್ಲ. ಸೊ ಆ್ಯಸ್ ಆಫ್ ನಾವು ಇಲ್ಲಿ ನಿಂತಿರುವಂಥದ್ದು ಕಂಪ್ಲೀಟ್ ಸಿಗ್ನೇಚರ್ ಎಡಿಷನ್, ಅಂದರೆ ಟಾಪ್ ಆ್ಯಂಡ್ ವೇರಿಯಂಟ್ ನೋಡ್ತಾ ಇದ್ದೀರಾ. ಐ ಥಿಂಕ್ ತುಂಬ ಜನ ಮ್ಯಾನ್ಯುಯಲ್ ಇಷ್ಟಪಡ್ತಾರೆ, ಬಟ್ ಈ ಒಂದು ಕಾರಲ್ಲಿ ಎಸ್ಪೆಷಲಿ 160 PS ಜೊತೆಗೆ ಆ 7 ಸ್ಪೀಡ್ DCT ಗೇರ್ ಬಾಕ್ಸ್ ಜೊತೆಗೆ ಓಡಿಸೋವಂತಹ ಮಜಾನೇ ಬೇರೆ ಆಗಿರುತ್ತೆ. ಸೊ ನಿಮಗೆ ಮ್ಯಾನ್ಯುಯಲ್ ಇಷ್ಟನಾ ಅಥವಾ DCT ಗೇರ್ ಬಾಕ್ಸ್ ಇಷ್ಟನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಬಾನೆಟ್ ಕೂಡ ಆ್ಯಕ್ಚುಲಿ ಏನು ನೋಡ್ತಿದ್ದೀರಾ, ಹುಡ್ಡು ಚೇಂಜ್ ಆಗಿದೆ. ಇಲ್ಲಿ ನೀವು ಕ್ರೀಸ್ ಲೈನ್ಸ್ ನೋಡ್ಬೋದು. ಆ್ಯಂಡ್ ಇದು ಡ್ಯೂಲ್ ಟೋನ್ ಆಗಿರೋದ್ರಿಂದ ಇವನ್ ORVM ಕೂಡ ಬ್ಲ್ಯಾಕ್ಡ್ ಔಟ್ ಆಗಿದೆ. ಕೆಳಗಡೆ ಬಂದುಬಿಟ್ಟು 360 ಡಿಗ್ರಿ ಕ್ಯಾಮ್ರಾ ಬರುವಂಥದ್ದು. ಆ್ಯಂಡ್ ಇದರಲ್ಲಿ ಡಿಜಿಟಲ್ ಕೀ ವಿತ್ NFC ಬರುತ್ತೆ, ಅಂದರೆ ನಿಮಗೆ ಯಾವ ಥರ ಒಂದು ಕಾರ್ಡ್ ಥರ ಇರುತ್ತೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಆ್ಯಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಡಿಜಿಟಲ್ ಕೀ ಶೇರಿಂಗ್ ಕೂಡ ಬರುವಂಥದ್ದು. ಅಂದರೆ ನೀವು ಮೊಬೈಲಲ್ಲಿ ಒಂದು 3 ಜನಕ್ಕೆ, ಇವಾಗ ನೀವು ಓನರ್ ಆಗಿದ್ದೀರಾ ಅಂತ ಹೇಳಿದ್ರೆ ಒಂದು 3 ಜನಕ್ಕೆ ಆ್ಯಕ್ಸೆಸ್ ಕೊಡ್ತು ಅಂತ ಹೇಳಿದ್ರೆ, ಸೊ ಅವರು ಈಸಿಯಾಗಿ ವಿತ್ ಮೊಬೈಲ್ ಫೋನ್ ಇಟ್ ಸೆಲ್ಫ್ ಅವರು ಕನೆಕ್ಟ್ ಮಾಡಿಕೊಂಡು ಎಂಟರ್ ಆಗ್ಬೋದು. ಸೊ ಆ ಒಂದು ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು. ಸೊ ನೋಡ್ತಿರ್ಬೋದು, ಸೈಡ್ ಪ್ರೊಫೈಲ್ ಕೂಡ ಅಷ್ಟೇ ಬೋಲ್ಡ್ ಆಗಿದೆ, ನಾಟ್ ಓನ್ಲಿ ಫ್ರಂಟ್ ಪ್ರೊಫೈಲು. ಸೊ ಈ ಒಂದು ಅಲಾಯ್ ವೀಲ್ಸ್ ಆ್ಯಕ್ಚುಲಿ ಸೈಡ್ ಪ್ರೊಫೈಲಲ್ಲಿ ಇನ್ನಷ್ಟು ಬ್ಯೂಟಿಫೈ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ರೂಫ್ ರೈಲ್ಸ್ ನೋಡ್ತಿರ್ಬೋದು. ಸೊ ಇದು ನಿಮಗೆ ಯೂಜ್ ಪ್ಯಾನರಾಮಿಕ್ ಸನ್ ರೂಫ್ ಇದೆ. ಆ್ಯಂಡ್ ರೂಫ್ ರೈಲ್ಸ್ ಬಂದುಬಿಟ್ಟು ಬ್ರಿಡ್ಜ್ ಟೈಪ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಇಲ್ಲಿ ಈ ಥರ ಶೇಪು, ಇಲ್ಲಿ ಈ ಥರ ಶೇಪು. ಆ್ಯಂಡ್ ಹಿಂದೆ ನೋಡ್ತಿರ್ಬೋದು ರೇರ್ ಪ್ರೊಫೈಲ್ ಅಂತೂ ಎಸ್ಪೆಷಲಿ ಈ ವೈಟ್ ಕಲರಲ್ಲಂತೂ ಸಕ್ಕದಾಗಿ ಕಾಣ್ತಾ ಇದೆ, ಬಿಕಾಸ್ ಆಫ್ ದಿಸ್ ಕನೆಕ್ಟೆಡ್ ಸಿಗ್ನೇಚರ್ LED ಟೈಲ್ ಲ್ಯಾಂಪ್ಸು. ಸೊ ಎಚ್ ಶೇಪ್ಡ್ ಬಂದಿದೆ ನೋಡ್ತಿರ್ಬೋದು ಇಲ್ಲೂ ಕೂಡ, ಅಂದರೆ ಓವರಾಲ್ ಆಗಿ ಎಚ್ ಶೇಪ್ ಥರ ಕಾಣುತ್ತೆ. ಇಲ್ಲಿ ಹಿಂಗೆ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೋಗಿ ಕನೆಕ್ಟ್ ಆಗಿ ಅಲ್ಲಿ ನಿಮಗೆ ಎಂಡ್ ಆಗಿದೆ. ಸೊ ಅಲ್ಕಜಾರ್ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಇದು ಬಂದುಬಿಟ್ಟು ಒಳಗಡೆ ಬಂದಿದೆ. ಸೊ ಇನ್ಸೈಡ್ ದ ಗ್ಲಾಸು ಮತ್ತು ಯೋಂಡೈ ಅವ್ರದ್ದು ಲೋಗೋ ನೋಡ್ಬೋದು. ಸೊ ಇನ್ನು ನೀವು ಹಿಂದೆ ನೋಡ್ತೀರಾ ಅಂತ ಹೇಳಿದ್ರೆ ಸ್ಪಾಯ್ಲರ್ ಚೇಂಜ್ ಆಗಿದೆ. ಸ್ಪಾಯ್ಲರ್ ಇಸ್ ಹ್ಯಾವಿಂಗ್ ಎ ಇಂಟಿಗ್ರೇಟೆಡ್ ಒಂದು ಸ್ಟಾಪ್ ಲ್ಯಾಂಪ್ ಕೂಡ ಬರುವಂಥದ್ದು. ಹಾಗೆ ಡಿಫಾಗರ್ ನೋಡ್ಬೋದು ಆ್ಯಂಡ್ ವೈಪರ್ ಕೂಡ ನೋಡ್ಬೋದು. ಸೊ ಕೆಳಗಡೆ ನೀವು ನೋಡ್ತಿದ್ರೆ ಸಿಗ್ನೇಚರ್, ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಸಿಗ್ನೇಚರ್ ಅಂತ ಹೇಳಿ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು. ಸಿಗ್ನೇಚರಲ್ಲಿ ಇನ್ಫ್ಯಾಕ್ಟ್ ನಿಮಗೆ ಓನ್ಲಿ DCT ಆಪ್ಷನ್ ಮಾತ್ರ ಇರುವಂಥದ್ದು, ಓಕೆನಾ. ಸೊ ಟರ್ಬೋ ಅಂತ ಹೇಳಿ ಕೂಡ ಬ್ಯಾಡ್ಜಿಂಗ್ ನೋಡ್ಬೋದು. ಇನ್ನು ಬೂಟ್ ಸ್ಪೇಸ್ ನೋಡೋದಾದರೆ ನಿಮಗೆ ಒಳ್ಳೆ, ಆ್ಯಕ್ಚುಲಿ ನಿಮಗೆ 3 ರೋ ಅಪ್ ಆಗಿದ್ದಾಗ ಸ್ವಲ್ಪ ಕಡಿಮೆನೇ ಬರುತ್ತೆ ಬೂಟ್ ಸ್ಪೇಸು. ಸೊ ಅದೇನಾದರೂ ನೀವು ಪರ್ಮಿಟೇಷನ್ ಕಾಂಬಿನೇಷನ್ ಜಾಸ್ತಿ ಮಾಡ್ಕೋಬೋದು. ಇಫ್ ಇನ್ ಕೇಸ್ ಏನಾದರೂ ಬರೀ 4 ಜನ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ 5 ಜನ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಥರ ನೀವು ಫೋಲ್ಡ್ ಮಾಡಿಕೊಂಡ್ರೆ ನಿಮ್ಮ ಲಗೇಜ್ಗಳನ್ನ ಅರೇಂಜ್ ಮಾಡ್ಕೋಬೋದು. ನೋಡ್ತಿದ್ದೀರಾ, ಸೊ ಈ ಥರ ಫೋಲ್ಡ್ ಮಾಡ್ಕೋಬೋದು. ಆ್ಯಂಡ್ ಥರ್ಡ್ ರೋಗು ಕೂಡ ನೋಡ್ತಿರ್ಬೋದು. ಸೊ ಅದೆಲ್ಲ ಒಳಗಡೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಹುಕ್ ಕೂಡ ಬರುತ್ತೆ ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಬರುತ್ತೆ. ಸಿನ್ಸ್ ಇದು 3 ರೋ ಇರೋದ್ರಿಂದ ಆಬ್ವಿಯಸ್ಲಿ ನಿಮಗೆ ಸ್ಪೇರ್ ವೀಲ್ ಬಂದುಬಿಟ್ಟು ಕೆಳಗಡೆ ಮೌಂಟ್ ಆಗಿರುತ್ತೆ, ತೋರಿಸ್ತೀನಿ. ನೋಡ್ತಿರ್ಬೋದು ಟೂಲ್ ಕಿಟ್ ಬರುತ್ತೆ. ಬೋಸ್ ಅವ್ರದ್ದು 8 ಸ್ಪೀಕರ್ ಆಡಿಯೋ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಊಫರ್ ಕೂಡ, ಅಂದರೆ ಆ್ಯಂಪ್ಲಿಫೈಯರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಕೆಳಗಡೆ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಸ್ಪೇರ್ ವೀಲ್ನ ಮೌಂಟ್ ಮಾಡಿದ್ದಾರೆ. ಆ್ಯಂಡ್ ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತೆ. ಐ ಥಿಂಕ್ ಫುಲಿ ಫಂಕ್ಷನಲ್ ಅನ್ಸುತ್ತಿದ್ದು. ಸೊ ಟರ್ಬೋ ಆಗಿರೋದ್ರಿಂದ ಪವರ್ ವೈಸ್ ಅಲ್ಟಿಮೇಟ್ ಆಗಿದೆ, 160 PS. ಸೊ ರೇರಲ್ಲೂ ಕೂಡ ಸ್ಕಿಟ್ ಪ್ಲೇಟ್ ಏನಿದೆ ಸಕ್ಕದಾಗಿದೆ. ಆ್ಯಕ್ಚುಲಿ ನೋಡ್ತಿರ್ಬೋದು ರೇರಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಬಂದುಬಿಟ್ಟು 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಸ್ಕಿಟ್ ಪ್ಲೇಟ್ ಬಂದುಬಿಟ್ಟು ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಡಿಸೈನ್ ವೈಸು, ಡಿಫ್ಯೂಸರ್ ಕೈಂಡ್ ಆಫ್. ಆ್ಯಂಡ್ ನೋಡ್ತಿರ್ಬೋದು ಪ್ಯಾರಾಮೆಟ್ರಿಕ್ ಕೈಂಡ್ ಆಫ್ ಡಿಸೈನ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡಿ ಎಲಿಮೆಂಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆ್ಯಡಪ್ ಮಾಡುತ್ತೆ ಬ್ಯೂಟಿ ಆಫ್ ದ ಕಾರ್ಗೆ. ಇವಾಗೇನು ಕಲರ್ ನೋಡಿದ್ರೆ ಇದು ವೈಟ್ ಕಲರ್ ಅಲ್ವಾ. ಸೊ ಇವಾಗ ಇನ್ನೇ 2 ಕಲರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಆ್ಯಕ್ಚುಲಿ ಮೀಡಿಯಾ ಪೀಪಲ್ಸು ರಿವ್ಯೂ ಮಾಡ್ತಾ ಇದ್ದಾರೆ. ಇಂಟೀರಿಯರ್ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಈ 2 ಕಲರ್ನೂ ಕೂಡ ನೋಡ್ಕೊಂಬಿಡಿ. ಡಿಫ್ರೆಂಟ್ ಕಲರ್ಸ್ ನಿಮಗೆ ಆಪ್ಷನ್ಸ್ ಇರುವಂಥದ್ದು. ಸೊ ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ಅಡಾಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಸೊ ಅಡಾಸ್ದು ರೆಡಾರು ಆ್ಯಂಡ್ ಮುಂದೆಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಕೂಡ ನಿಮಗೆ ಸಿಗ್ನೇಚರ್ ಪೆಟ್ರೋಲ್ ವೇರಿಯಂಟೇ. ಇದು ಮ್ಯಾಟ್ ಫಿನಿಷಲ್ಲಿ ಕಲರ್ ಕೊಟ್ಟಿರೋವಂಥದ್ದು ಸಕ್ಕತ್ತಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಇದು ಕೂಡ ನೋಡ್ತಿರ್ಬೋದು ಟಚ್ ಆ್ಯಂಡ್ ಫೀಲ್ ಅಲ್ಟಿಮೇಟ್ ಆಗಿದೆ. ಸೊ ಇದು ಕೂಡ ಸಿಗ್ನೇಚರ್ ಎಡಿಷನ್ನೇ. ಇವಾಗ ನಾನು ಅಲ್ಕಜಾರ್ನ ಸೆಕೆಂಡ್ ರೋಲಿಗೆ ಕೂತಿದ್ದೀನಿ. ಸೆಕೆಂಡ್ ರೋ ಕಂಫರ್ಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಿಜವಾಗ್ಲೂ ಎಕ್ಸ್ಟ್ರೀಮ್ಲಿ ಸಕ್ಕದಾಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಸನ್ ಬ್ಲೈಂಡ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಈ ಒಂದು ಕಂಫರ್ಟ್ ಜೊತೆಗೆ ನಿಮ್ಮ ಪ್ರೈವೇಸಿನ ಮೇಂಟೈನ್ ಮಾಡೋದಕ್ಕೋಸ್ಕರ. ಆ್ಯಂಡ್ ನೇವಿ ಬ್ಲೂ ಮತ್ತು ಬ್ರೌನ್ ಕಲರಲ್ಲಿ ಇಂಟೀರಿಯರ್ ಕೊಟ್ಟಿದ್ದಾರೆ. ಒಂಥರ ನಿಮಗೆ ಫೇಡೆಡ್ ಬ್ರೌನ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ನೋಡ್ತಿರ್ಬೋದು ಈ ಒಂದು ಎಲಿಮೆಂಟು ಬ್ರಷ್ಡ್ ಅಲ್ಯೂಮಿನಿಯಂ ಎಲಿಮೆಂಟು ಸಕ್ಕದಾಗಿದೆ. ಆ್ಯಕ್ಚುಲಿ ನಿಮಗೆ ಬೋಸ್ದು ಸ್ಪೀಕರ್ಸ್ ನೋಡ್ಬೋದು. ಸೊ ಒಳ್ಳೆ ಸಕ್ಕದಾಗಿರುತ್ತೆ ಎಫೆಕ್ಟ್ ವೈಸ್. ಯಾಕೆಂದರೆ ಪ್ರೀವಿಯಸ್ ಅಲ್ಕಜಾರಲ್ಲೇ
ನಾನು ಡ್ರೈವ್ ಕೂಡ ಮಾಡಿದ್ದೆ. ಸೊ ಲಾಂಗ್ ಡ್ರೈವು ಆವಾಗ ಆ ಒಂದು ಸಿಸ್ಟಮ್ ಸೇಮ್ ಏನು ಸಿಸ್ಟಮ್ ಇತ್ತು ಅದೇ ಸಿಸ್ಟಮೇ ಆ್ಯಕ್ಚುಲಿ ಇರೋವಂಥದ್ದು. ಸೊ ಹಂಗಾಗಿ ನಿಮಗೆ ಒಂದು ಸೌಂಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ನೋಡ್ತಿರ್ಬೋದು ನಿಮಗೆ ಸೆಕೆಂಡ್ ರೋಲಿ ಟೇಬಲ್ ಕೂಡ ಬರುವಂಥದ್ದು. ಸೊ ಈ ಒಂದು IT ಟೇಬಲ್ ಅಂತ ಕರೀತಾರೆ. ಒಂದು ಲ್ಯಾಪ್ಟಾಪ್ ಬೇಕಾದ್ರೆ ಇಟ್ಕೊಂಡು ವರ್ಕ್ ಮಾಡ್ಬೋದು ಅಥವಾ ನೀವೇನಾದರೂ ಫುಡ್ ಕೂಡ ಕನ್ಸ್ಯೂಮ್ ಮಾಡ್ಬೋದು. ನಿಮಗೆ ಒಂದು ರಿಟ್ರಾಕ್ಟಬಲ್ ಕಪ್ ಹೋಲ್ಡರ್ ಕೂಡ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇದನ್ನ ಈ ಥರ ಕ್ಲೋಸ್ ಮಾಡ್ಬೋದು. ಮ್ಯಾಕ್ಸಿಮಮ್ 3.5 kg ಈ ಒಂದು ಕೆಪಾಸಿಟಿ ಇದೆ. ಆ್ಯಂಡ್ ಸ್ಕೂಪ್ಡ್ ಔಟ್ ನಿಮಗೆ ಇರೋದ್ರಿಂದ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಥೈ ಸಪೋರ್ಟ್ನ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ರಿಟ್ರಾಕ್ಟಬಲ್ ಇದೆ ಆ್ಯಕ್ಚುಲಿ ಥೈ ಸಪೋರ್ಟು. ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ ಈ ಥರ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸು ಸೆಕೆಂಡ್ ರೋಲ್ ಕೂಡ ಬರುತ್ತೆ. ನೋಡ್ತಿರ್ಬೋದು. ಸೊ ನಿಮಗೆ ಒಂಥರ ಬಿಸ್ನೆಸ್ ಕ್ಲಾಸ್ ಫೀಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ವೆಂಟಿಲೇಟೆಡ್ ಸೀಟ್ಸ್ನ ಸೆಕೆಂಡ್ ರೋಲ್ ಕೂಡ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ವೈರ್ಲೆಸ್ ಚಾರ್ಜರ್ ಕೂಡ ಸೆಕೆಂಡ್ ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ 2 C ಟೈಪು ಚಾರ್ಜಿಂಗ್ ಸಾಕೆಟ್ ಕೂಡ ಬರುವಂಥದ್ದು. ಒಂದು ಮೊಬೈಲ್ ಹೋಲ್ಡರ್, ಇದೇನೇ ವೈರ್ಲೆಸ್ ಚಾರ್ಜರ್ ಥರ ಯೂಸ್ ಆಗುತ್ತೆ, ಮೊಬೈಲ್ ಹೋಲ್ಡರ್ ಅಲ್ಲ ಇದು. ಓಕೆನಾ. ಆ್ಯಂಡ್ AC ವೆಂಟ್ಸ್ ನೋಡ್ಬೋದು. ಇದ್ರ ಜೊತೆಗೆ ನಿಮಗೆ ಆ್ಯಕ್ಚುಲಿ ಇಲ್ಲಿ ಒಂಥರ ಡಿಸ್ಪ್ಲೇ ಕೂಡ ಬರ್ತಾಯಿತ್ತು ಪ್ರೀವಿಯಸ್ ವೇರಿಯಂಟಲ್ಲಿ, ಪ್ರೀವಿಯಸ್ ವರ್ಷನಲ್ಲಿ. ಸೊ ಇಲ್ಲಿ ಟರ್ಬೋ ಅಂತೆಲ್ಲ, ಸೊ ಅದು ಇವಾಗಿಲ್ಲ. ನೋಡ್ತಿರ್ಬೋದು ಸೀಟ್ಸು ಇಫ್ ಇನ್ ಕೇಸ್ ಏನಾದರೂ ಫ್ರಂಟ್ ರೋಲ್ ಯಾರೂ ಕೂತಿಲ್ಲ ಬಟ್ ಸೀಟ್ನ ಅಡ್ಜಸ್ಟ್ ಮಾಡಬೇಕು, ಹಿಂದೆ ಮುಂದೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದನೇ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಸೀಟ್ದು ಕಂಫರ್ಟ್ ನೋಡಿ, ಕುಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಬಿಸ್ನೆಸ್ ಕ್ಲಾಸ್ ಫೀಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆ ಕುಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ವಿಂಗ್ ಟೈಪ್ ಹೆಡ್ ರೆಸ್ಟ್ ಕೂಡ ಕೊಟ್ಟಿರುವಂಥದ್ದು. ಆ್ಯಂಡ್ ಸೆಂಟರ್ ಆರ್ಮ್ ರೆಸ್ಟ್ ಕೂಡ ಇದರಲ್ಲಿ ಬರೋವಂಥದ್ದು. ಇವಾಗ ಥರ್ಡ್ ರೋ ನೋಡ್ತಾ ಹೋಗೋಣ. ಥರ್ಡ್ ರೋ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನೋಡಿ ಫೋಲ್ಡ್ ಮಾಡಿದ್ದಾರೆ. ಸೊ ಫುಲ್ಲಿ ಫ್ಲ್ಯಾಟ್ ಫೋಲ್ಡ್ ಮಾಡಿದಾಗ ನಿಮಗೆ ಈ ಥರ ಸ್ಪೇಸ್ ಸಿಗುತ್ತೆ. ಏನಾದರೂ 4 ಜನ ಅಥವಾ 5 ಜನ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಿನಿಮಲ್ ಬೂಟ್ ಸ್ಪೇಸೇ, ಯಾಕೆ ಅಂತ ಹೇಳಿದ್ರೆ ಇದು 7 ಸೀಟರ್ ಆಗಿರೋದ್ರಿಂದ. ಬಟ್ ಥರ್ಡ್ ರೋ ಕಂಫರ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಬನ್ನಿ ಇವಾಗ ನೋಡೋಣ. ಆಕ್ಸೆಸಿಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಈಸಿ ಇದೆ ಅಂತ ಏನು ಕಷ್ಟ ಇಲ್ಲ. ಓಕೆನಾ. ಸೊ ಅಲ್ಲಿಂದನೇ ಬೇಕಾದ್ರೆ ಎಂಟರ್ ಆಗ್ಬೋದು, ಇಲ್ಲಾಂದರೆ ಇದನ್ನು ಸೀಟ್ ಕೂಡ ಫೋಲ್ಡ್ ಕೂಡ ಮಾಡ್ಕೋಬೋದು. ಓಕೆನಾ. ಸೊ ಅದನ್ನು ಬಿಟ್ಟರೆ ನಿಮಗೆ ಆರ್ಮ್ರೆಸ್ಟ್ ಹೇಳಿದಾಗೆ ಸೆಂಟರ್ ಆರ್ಮ್ರೆಸ್ಟ್ ಕೂಡ ಬರುತ್ತೆ. ಆ್ಯಂಡ್ ಸ್ಟಡಿ ಆಗಿದೆ ಆರ್ಮ್ರೆಸ್ಟ್. ಥರ್ಡ್ ರೋ ಕಂಫರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ಹೇಳಿದ್ರೆ ನನ್ನೊಂಥರ್ಗಲ್ಲ. ಸೊ ನಮ್ಮ ಬ್ರೂಸ್ಲಿ ಬೇಕಾದ್ರೆ ಸ್ವಲ್ಪ ಹೆಂಗೋ ಕುತ್ಕೊಂಡ್ಬಿಡ್ತಾನೆ, ನಾನಂತೂ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಇದು ಚೈಲ್ಡ್ ಸೀಟ್ಸ್ ಅಂತಲೇ ಹೇಳ್ಬೋದು. ಸೊ 3 ಜನ ಮಕ್ಕಳಿದ್ರೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇಬ್ಬರು ಅಡಲ್ಟು ಕುತ್ಕೊಂಡು ಹೋಗ್ಬೋದು. ಹೆಡ್ ರೂಮ್ ಅಂತೂ ಏನಿಲ್ಲ, 5'11" ಇದ್ದೀನಿ, 173 cm. ಬಟ್ ಹೆಡ್ ರೂಮ್ ವರ್ಸ್ಟ್ ಆಗಿದೆ. ಆ್ಯಂಡ್ ಸ್ಕೂಪ್ಡ್ ಔಟ್ ಆಗಿದೆ ಸ್ವಲ್ಪ ಎನ್ಶೂರ್ ಮಾಡೋದಕ್ಕೆ. ಸೊ ಈ ಥರ ಕುತ್ಕೊಂಡ್ರೆ ಸ್ವಲ್ಪ ಇದು ರಿಕ್ಲೈನ್ ಆಗಿದೆ ತುಂಬ ಹಿಂದೆಗಡೆಗೆ. ಸೊ ಹಂಗಾಗಿ ಈ ಥರ ಬರ್ತಾ ಇದೆ. ಸ್ವಲ್ಪ ಹಿಂಗೆ ಮುಂದೆ ಬಂದರೆ ಪರವಾಗಿಲ್ಲ ಅಂತ ಅನ್ಬೋದು. ಸೊ ಇಲ್ಲಿ ಕ್ಯಾಬಿನ್ ಲೈಟ್ ಕೂಡ ಬರುವಂಥದ್ದು. ಆ್ಯಂಡ್ ಥರ್ಡ್ ರೋಲು ಕೂಡ AC ವೆಂಟ್ ಮತ್ತು ಅದರದ್ದು ಅಡ್ಜಸ್ಟಬಲ್ ಬ್ಲೋವರ್ ಕೂಡ ಕೊಟ್ಟಿರುವಂಥದ್ದು ನೋಡ್ತಿರ್ಬೋದು. ಸೊ ಈ ಒಂದು ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಇಲ್ಲಿ ಸಿಗುತ್ತೆ. ಆ್ಯಂಡ್ ಆ ಕಡೆ ಈ ಕಡೆ 2 ಕಪ್ ಹೋಲ್ಡರ್ ಸಿಕ್ಕಿದೆ, ಅಂದರೆ ಕೊಟ್ಟಿದ್ದಾರೆ. ಯಾಕೆಂದರೆ ಸೆಂಟ್ರ್ ರೋಲಿ ನಿಮಗೆ ಕೊಟ್ಟಿದ್ರು ಕೂಡ ಥರ್ಡ್ ರೋಲಿ 2 ಕಪ್ ಹೋಲ್ಡರ್ಸ್ ಕೊಟ್ಟಿರುವಂಥದ್ದು. ಆ್ಯಂಡ್ ಒಂಥರ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ ಥರಕ್ಕೆ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಇಲ್ಲಿ. ಸೊ ಇನ್ನೇನು ಹೇಳಬೇಕು ನಿಮಗೆ, ಆಲ್ಮೋಸ್ಟ್ ವ್ಯೂ ಅಂತ ಬಂದಾಗ ಈ ಒಂದು ಕ್ವಾರ್ಟರ್ ಗ್ಲಾಸ್ ಏನು ನೋಡ್ತಾ ಇದ್ದೀರಾ, ಸೊ ಇದು ಕೂಡ ಸ್ವಲ್ಪ ಕ್ವೈಟ್ ದೊಡ್ಡದಾಗೆ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಪ್ಯಾನರಾಮಿಕ್ ಸನ್ರೂಫ್ ಇದೆ. ಸನ್ರೂಫ್ ಓಪನ್ ಆಗಿದ್ದಾಗ ಅಥವಾ ಒಂದು ಸನ್ರೂಫ್ದು ಬ್ಲೈಂಡ್ಸ್ ಓಪನ್ ಆಗಿದ್ದಾಗ ಒಳ್ಳೆ ಲೈಟಿಂಗ್ ಅಂತೂ ಪಾಸ್ ಆಗುತ್ತೆ, ಒಳ್ಳೆ ಏರಿಯಾಗೆ ನಿಮಗೆ ಇರುವಂಥದ್ದು. ಇನ್ನು ಸ್ಟಡಿ ಲ್ಯಾಂಪ್ ನೋಡ್ಬೋದು ನೀವು, ಈ ಥರ ಪ್ರೆಸ್ ಮಾಡಿದ್ರೆ ಆನ್ ಆ್ಯಂಡ್ ಆಫ್ ಆಗುವಂಥದ್ದು. ಮತ್ತು ಗ್ರ್ಯಾಬ್ ಹ್ಯಾಂಡಲ್ ಕೂಡ ಬರುತ್ತೆ ಆ ಕಡೆ ಈ ಕಡೆ. ಓಕೆನಾ. ಸೊ ಆಲ್ಮೋಸ್ಟ್ ನೋಡಿದ್ದೀರಾ ಸೆಕೆಂಡ್ ರೋಲು ಕೂಡ AC ವೆಂಟ್ಸ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ರೋಲು ಕೂಡ ಈ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ರೋಲು ಕೂಡ ನಿಮಗೆ ನೋಡ್ತಿರ್ಬೋದು, ಸೆಕೆಂಡ್ ರೋಲಿ ಆ್ಯಕ್ಚುಲಿ ನಿಮಗೆ ಈ ಒಂದು ಟೇಬಲ್ ಕೂಡ ಬರುವಂಥದ್ದು. ಸೊ ಇದಿಷ್ಟು ಹೊಸ ಅಡಿಷನ್ನು, ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಸೆಕೆಂಡ್ ರೋ ಕಂಫರ್ಟ್ನ ಎಸ್ಪೆಷಲಿ. ಅದ್ರ ಜೊತೆಗೆ ನಿಮಗೆ ನೋಡ್ತಿರ್ಬೋದು ಆಲ್ಮೋಸ್ಟ್ 6 ಸೀಟರ್ ಮತ್ತು 7 ಸೀಟರ್ ಆಪ್ಷನ್ ಇರೋದ್ರಿಂದ 7 ಸೀಟರ್ ಆಪ್ಷನಲ್ಲಿ ನಿಮಗೆ 3 ಜನ ಕೂತ್ಕೊಬೋದು ಸೆಕೆಂಡ್ ರೋಲಿ. 6 ಸೀಟರ್ ಆಪ್ಷನಲ್ಲಿ ಈ ಒಂದು ಕ್ಯಾಪ್ಟನ್ ಸೀಟ್ಸ್ನ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಫ್ರಂಟ್ ರೋಗೆ ಹೋಗೋಣ. ಫ್ರಂಟ್ ರೋಲಿ ಏನೆಲ್ಲ ಅಪ್ಗ್ರೇಡ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಫಸ್ಟ್ ರೋ ನೋಡ್ತಾ ಇದ್ದೀರಾ, ಸಕ್ಕದಾಗಿದೆ ನಿಜವಾಗ್ಲೂ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, 10.25 ಇಂಚ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು. ಸೊ ನಿಮಗೆ ಅಡಾಸ್ ಫಂಕ್ಷನ್ ಎಲ್ಲ ಬರುತ್ತೆ. ಆ್ಯಂಡ್ ರೈನ್ ಸೆನ್ಸಿಂಗ್ ವೈಪರ್ ಬರುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ಬರುವಂಥದ್ದು. ಆ್ಯಂಡ್ ನಿಮಗೆ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗ್ ಆಗಿರ್ಬೋದು. ಸೊ ಸಾಕಷ್ಟು ಅಡಾಸ್ದು ಫೀಚರ್ಸ್ ಬರುತ್ತೆ. ಬ್ಲೈಂಡ್ ಸ್ಪಾಟ್ ಮಾನಿಟರ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ಬರುವಂಥದ್ದು. ಸೊ ಇವಾಗ ಸ್ಟೇರಿಂಗ್ ನೋಡ್ತಾ ಇದ್ದೀರಾ,
ನಿಮಗೆ ಟೀ ಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ. ಪ್ರೀಮಿಯಮ್ ಆಗಿದೆ ಸ್ಟೇರಿಂಗ್ ವೀಲು, ಲೆದರ್ ರ್ಯಾಪ್ಡು. ಓಕೆನಾ, ನೇವಿ ಬ್ಲೂ ಕಲರಲ್ಲಿ ಲೆದರ್ ರ್ಯಾಪ್ ಆಗಿದೆ ಆ್ಯಂಡ್ ಬ್ಲೂ ಸ್ಟಿಚಿಂಗಲ್ಲಿ ಆಗಿರುವಂಥದ್ದು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ ಆ್ಯಂಡ್ ರೈಟ್ ಸೈಡ್ ಬಂದುಬಿಟ್ಟು ಅಡ್ಯಾಸ್ದು ನಿಮಗೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಮತ್ತು ಲೇನ್ ಕೀಪ್ ಅಸಿಸ್ಟು. ಸೊ ಈ ಎಲ್ಲ ಫೀಚರ್ಸು ಇದರಲ್ಲಿ ಬರುವಂಥದ್ದು. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಈ ಕಡೆ ನೋಡ್ತಿರ್ಬೋದು ಹೆಡ್ಲ್ಯಾಂಪ್ಸ್ದು ಸ್ವಿಚ್ ಬರುತ್ತೆ, ಟಾಗಲ್ ಸ್ವಿಚ್ಚು. ಆ್ಯಂಡ್ ಈ ಒಂದು ವೈಪರ್ ಕಂಟ್ರೋಲ್ಸ್ ಬರುವಂಥದ್ದು. ಸೊ ಆಟೋಮೆಟಿಕ್ ರೈನ್ ಸೆನ್ಸಿಂಗ್ ವೈಪರ್ ಕೂಡ ಬರುತ್ತೆ ಆ್ಯಂಡ್ ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಬರುವಂಥದ್ದು. ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಟ್ರಾಕ್ಷನ್ ಕಂಟ್ರೋಲ್, ಇದು ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇರೋದ್ರಿಂದ. ಆ್ಯಂಡ್ ಇಲ್ ಹೋಲ್ಡ್ ಅಸಿಸ್ಟು, ಈ ಥರ ಸಾಕಷ್ಟು ಸೇಫ್ಟಿ ಫೀಚರ್ಸ್ ಇದರಲ್ಲಿ ಬರುತ್ತೆ. 70 ಸೇಫ್ಟಿ ಫೀಚರ್ಸ್ ಅಂದರೆ 70 ಕನೆಕ್ಟೆಡ್ ಫೀಚರ್ಸ್ ಬರುತ್ತೆ. ಆ್ಯಂಡ್ ಅದರಲ್ಲಿ 40 ಫೀಚರ್ಸು ಸ್ಟ್ಯಾಂಡರ್ಡ್ ಆಗಿ ಬರುವಂಥದ್ದು. ಓಕೆನಾ, ನಿಮಗೆ ಸ್ಟ್ಯಾಂಡರ್ಡ್ ಅಂತ ಬಂದಾಗ 6 ಏರ್ ಬ್ಯಾಗ್ ಆಗಿರ್ಬೋದು, ABS ವಿತ್ EBD ಆಗಿರ್ಬೋದು, ಮತ್ತು ಇಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು, ಸಾಕಷ್ಟು ಸೇಫ್ಟಿ ಫೀಚರ್ಸು, ಮ್ಯಾಂಡೇಟ್ರಿ ಸೇಫ್ಟಿ ಫೀಚರ್ಸು ನಿಮಗೆ ಕೊಟ್ಟಿರುವಂಥದ್ದು. ಓಕೆನಾ, ಆ್ಯಂಡ್ ಇದನ್ನು ನೋಡ್ತಿರ್ಬೋದು ಆಟೋ ಫೋಲ್ಡಿಂಗ್ ORVMಸು. ಸೊ ಜನರಲ್ ಆಗಿ ನೀವು ಹ್ಯುಂಡೈ ಗಾಡಿಗಳಲ್ಲಿ ಏನು ನೋಡ್ತೀರಾ ಕಂಟ್ರೋಲ್ಸ್, ಎಲ್ಲ ಕಂಟ್ರೋಲ್ಸ್ ಕೂಡ ಕೊಟ್ಟಿರುವಂಥದ್ದು. ಓಕೆನಾ, ಆ್ಯಂಡ್ ಇಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ದು ಮೆಮೊರಿ ಸೀಟ್ಸ್ದು ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಆ್ಯಸ್ ಯೂಶುವಲ್ ಓಪನ್ ಮಾಡ್ತಿದ್ದಂಗೆ, ನೀವು ಗಾಡಿ ಓಪನ್ ಮಾಡ್ತಿದ್ದಂಗೆ ಯಾವೊಂದು ಮೆಮೊರಿಗೆ ಸೆಟ್ ಮಾಡಿರ್ತೀರ ಅವ್ರ ಪ್ರಕಾರ ಇದು ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಈ ಒಂದು ಬ್ರಷ್ಡ್ ಅಲ್ಯೂಮಿನಿಯಮಲ್ಲಿ ಇದು ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಬ್ಯೂಟಿಫುಲ್ ಆಗಿದೆ, ಅಂದರೆ ವಿತ್ ಇದೊಂಥರ ಫೇಡೆಡ್ ಬ್ರೌನ್ ಕಲರಲ್ಲಿ, ಒಂಥರ ವುಡನ್ ಕಲರ್ ಅಂತ ಹೇಳ್ತೀನಿ. ಸೊ ಇನ್ನು ಸೆಂಟರ್ ಕನ್ಸೋಲ್ ನೋಡ್ತಿದ್ದೀರಾ ಆ ಥರ ಇದೆ ಅಂತ ಹೇಳ್ಬಿಟ್ಟು, ಕಾಕ್ಬಿಟ್ ಟೈಪ್ ಆಫ್ ಕನ್ಸೋಲು. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಕ್ರೆಟಾ ಫೀಲ್ ಕೊಡುತ್ತೆ, ಅಂದರೆ ಕ್ರೆಟಾಗಿಂತ ಸ್ವಲ್ಪ ಪ್ರೀಮಿಯಮ್ನೆಸ್ಸು ಕೊಡುವಂಥದ್ದು ಆಲ್ಮೋಸ್ಟ್ ನೋಡ್ತಿರ್ಬೋದು. ಸೊ ಇಲ್ಲಿ ನಿಮಗೆ ಮಲ್ಟಿಮೀಡಿಯಾ ಕಂಟ್ರೋಲ್ಸ್ ನೋಡ್ತಾ ಇದ್ದೀರಾ. ಓಕೆನಾ, ಸೊ ಈ ಕಡೆ ಬಂದ್ಬಿಟ್ಟು ಮತ್ತು ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದರಲ್ಲಿ ಬರುತ್ತೆ. ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಫ್ರಂಟಲ್ಲಿ ನೋಡ್ಬೋದು, 12 ವೋಲ್ಟ್ಸು, 180 ವ್ಯಾಟ್ಸು ಅಡಾಪ್ಟ್ರು, ಮತ್ತು ಒಂದು USB ಟೈಪು, ಒಂದು C ಟೈಪು. ಓಕೆನಾ, ಆ್ಯಂಡ್ ಇದು DCT ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್, 7 ಸ್ಪೀಡ್ ಬರುತ್ತೆ. ಹಾಗೆ ಮ್ಯಾನ್ಯುಯಲ್ ಅಂತ ಬಂದಾಗ 6 ಸ್ಪೀಡ್ ಬರುತ್ತೆ. ಓಕೆನಾ, ವೆಂಟಿಲೇಟೆಡ್ ಸೀಟ್ಸ್ದು ಕಂಟ್ರೋಲು ಇಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಆಟೋ ಹೋಲ್ಡು ಮತ್ತು ಪಾರ್ಕಿಂಗ್ ಬ್ರೇಕ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ನಿಮಗೆ ಡ್ರೈವ್ ಮೋಡ್ಸು ಸ್ವಿಚ್ ಮಾಡ್ಕೋಬೋದು ನೀವು. ಆ್ಯಂಡ್ ನಿಮಗೆ ಸೆಂಟರ್ ಆರ್ಮ್ರೆಸ್ಟಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ಯುಟಿಲಿಟಿ ಸ್ಪೇಸಸ್ಸು. ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಬರುತ್ತೆ, ನೋಡ್ತಿರ್ಬೋದು. ಪ್ರೀಮಿಯಂ ಫಿನಿಶ್ ಇದೆ ಸೆಂಟರ್ ಕನ್ಸೋಲು. ಆ್ಯಂಡ್ ಆರಿಜಾಂಟಲ್ ಸೆಟಪ್ ಇದೆ ನಿಮಗೆ, ನೋಡ್ತಿರ್ಬೋದು. ಈ ಒಂದು AC ವೆಂಟ್ಸು, ಮತ್ತು ಇಲ್ಲಿ ನಿಮಗೆ ಮೊಬೈಲ್ ಕೂಡ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಕಂಪ್ಲೀಟ್ ಹಾರ್ಡ್ ಪ್ಲಾಸ್ಟಿಕ್ಕೇ ಇದೆ, ಸಾಫ್ಟ್ ಟಚ್ ಮೆಟೀರಿಯಲ್ ಇಲ್ಲ. ಸೊ ಆಲ್ಮೋಸ್ಟ್ ಇದೆಲ್ಲ ಏನು ನೋಡ್ತಿದ್ದೀರಾ, ಇದೆಲ್ಲ ಯಾವುದು ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಇಲ್ಲ. ಆ್ಯಂಡ್ ಬೋಸ್ದು 8 ಸ್ಪೀಕರ್ ಆಡಿಯೋ ಸಿಸ್ಟಮು, ಹಿಂದೆ ಆಂಪ್ಲಿಫೈಯರ್ ಕೂಡ ನೋಡಿದ್ರಲ್ಲ ಅದು ಕೂಡ ಬರುವಂಥದ್ದು. ಕೂಲ್ಡ್ ಗ್ಲೌ ಬಾಕ್ಸ್ ಬರುತ್ತೆ, ನೋಡ್ತಿರ್ಬೋದು. ಈ ಒಂದು ಕನ್ಸೋಲಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಜಾಸ್ತಿ ಯೂಸ್ ಮಾಡಿದ್ದಾರೆ, ವಿತ್ ಒಂಥರ ಸಿಲ್ವರ್ ಎಲಿಮೆಂಟ್ ಜೊತೆಗೆ. ಆ್ಯಂಡ್ ಸ್ಟೇರಿಂಗಲ್ಲೂ ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಮ್ಯಾಟ್ ಫಿನಿಶ್ ಯೂಸ್ ಮಾಡಿದ್ದಾರೆ. ಸೊ ಓವರಾಲ್ ಆಗಿ ಸಕ್ಕದಾಗಿದೆ. ಇವಾಗ ಅಂದರೆ ಇಷ್ಟೆಲ್ಲ ಒಂಥರ ಬ್ಯುಸಿ ಮೀಡಿಯಾ ಡ್ರೈವ್ ಆಗಿರೋದು, ಮೀಡಿಯಾ ರಿವ್ಯೂ ಆಗಿರೋದ್ರಿಂದ, ಸೊ ಹಾಗಾಗಿ ನಾವು ಅಷ್ಟು ಡಿಟೇಲ್ಡ್ ಆಗಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಮಾಡೋದಕ್ಕಾಗಿಲ್ಲ. ಸೊ ಹಂಗಾಗಿ ನಾವು ಇನ್ ಡಿಟೇಲ್ಡ್ ವಿಡಿಯೋ ಬಂದ್ಬಿಟ್ಟು ಮೀಡಿಯಾ ಡ್ರೈವ್ ದಿನ ನಿಮಗೆ ತಿಳಿಸ್ಕೊಡ್ತೀವಿ, ಯಾವ ಥರ ಇದೆ ಏನು ಎತ್ತ ಪ್ರತಿಯೊಂದು ಪಾಯಿಂಟ್ಸ್ನ ಅವತ್ತು ತಿಳಿಸ್ಕೊಡ್ತೀವಿ. ಆ್ಯಂಡ್ ಕೆಳಗಡೆ ಒಂದ್ಸಲಿ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 10.25 ಇಂಚ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಅಂತ ಹೇಳಿದ್ನಲ್ಲ, ಇವಾಗ ಆನ್ ಆಗಿದೆ ನೋಡಿ, ಆನ್ ದ ರಿಕ್ವೆಸ್ಟ್ ಅದನ್ನು ಆನ್ ಮಾಡಿಸಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 240ವರೆಗೂ ಸ್ಪೀಡ್ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಸ್ಟೆಬಿಲಿಟಿ ಸ್ವಲ್ಪ ಇನ್ಕ್ರೀಸ್ ಆಗಿರಂಗೆ ಕಾಣ್ತಾ ಇದೆ, ಬಿಕಾಸ್ ಐಸ್ಟನ್ ಸ್ಟೀಲ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ ನೆಕ್ಸ್ಟ್ ನಮಗೆ. ಸೊ ಇಂಡಿಕೇಟರ್ಸ್ ನೋಡ್ಬೋದು, ರೈಟ್ ಸೈಡ್ ಇಂಡಿಕೇಟರ್ ಹಾಕಿದ್ದೀನಿ, ಕೀರ್ತಿ ಬ್ರೋ ಅಲ್ಲಿ ನಿಂತಿದ್ದಾರೆ. ಸೊ ಇಲ್ಲಿ ವ್ಯೂ ಕಾಣ್ತಾ ಇದೆ. ಓಕೆನಾ, ಬ್ಲೈಂಡ್ ವ್ಯೂ ಮಾನಿಟರ್ ಅಂತ ಹೇಳಿ ಕರೀತಾರೆ ಇದನ್ನು. ಸೊ ಇಲ್ಲಿ ಲೆಫ್ಟ್ ಸೈಡ್ದು ಹಾಕಿದ್ದೀನಿ, ಲೆಫ್ಟ್ ಸೈಡ್ ಇಂಡಿಕೇಟ್ರು. ಲೆಫ್ಟ್ ಸೈಡಲ್ಲಿ ನಮ್ಮ ರೋಹಿತ್ ಅವರು ಶೂಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಕಾಣಿಸ್ತಾ ಇದೆ. ಸೆಂಟ್ರಲ್ಲಿ ಸಾಕಷ್ಟು ಡ್ರೈವರ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ನಿಮಗೆ ಕಾಣಿಸೋ ಅಂಥದ್ದು, ಮತ್ತು ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ
ಕಾಣಿಸೋವಂಥದ್ದು. ನೋಡಿ ಡ್ರೈವ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಕಾಣಿಸುತ್ತೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ದು ಮತ್ತು ಅಡಾಸ್ ಆಗಿರ್ಬೋದು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ಅದರ ಪ್ರಕಾರ ನೀವು ಅಂದರೆ ಕ್ರೂಸ್ ಕಂಟ್ರೋಲ್ ಒಂದು 70ಗೆ 80ಗೆ ಸೆಟ್ ಮಾಡಿದ್ದೀರಾ, ಬಟ್ ಅದು ಸ್ಲೋ ಮಾಡ್ತು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಇದು ಕೂಡ ಸ್ಲೋ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಅದು ಮೂವ್ ಆದಮೇಲೆ ಇದು ಕೂಡ ಮೂವ್ ಆಗುತ್ತೆ. ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿ ಬರುತ್ತೆ, ಯಾಕೆಂದರೆ ಅಡಾಸ್ ಲೆವೆಲ್ 2 ಇರೋದ್ರಿಂದ. ಮತ್ತು ಇವಾಗ ನೋಡ್ತಿರೋದು 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು. ಸೊ ಎರಡೂ ಕೂಡ ಕನೆಕ್ಟ್ ಆಗಿರೋ ಥರಕ್ಕೆ ಬರುತ್ತೆ. ಸೊ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಓವರಾಲ್ ಆಗಿ. ಸೊ ಈ ಒಂದು ಲುಕ್ಕು ಆ್ಯಂಡ್ ಓವರಾಲ್ ಆಗಿ ನಿಮ್ಗೆ ಇದರಲ್ಲಿ ಟಚ್ ಸೆನ್ಸಿಟಿವಿಟಿ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಕ್ರೆಟಾದೆಲ್ಲ ಯಾವ ಥರ ಬರುತ್ತೆ ಅಥವಾ ನಿಮಗೆ ಹ್ಯುಂಡೈ ಕಾರ್ಗಳಲ್ಲಿ ಯಾವ ಥರ ಬರುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಇಲ್ಲಿ ಕೊಟ್ಟಿರುವಂಥದ್ದು. ನ್ಯಾವಿಗೇಷನ್ ಹ್ಯುಂಡೈ ಅವ್ರದ್ದೇ ಬರುತ್ತೆ. ಆ್ಯಂಡ್ ಇದರಲ್ಲಿ ಬ್ಲೂ ಲಿಂಕ್ ಕನೆಕ್ಟೆಡ್ ಟೆಕ್ನಾಲಜಿ ಕೂಡ ಬರೋ ಅಂಥದ್ದು. ಜಿಯೋ 7 ಬರುತ್ತೆ ಇನ್ಬಿಲ್ಟೇನೆ, ಓಕೆನಾ. ಆ್ಯಂಡ್ ಸಾಕಷ್ಟು ಫೀಚರ್ಸು. ಸೊ ನಿಮಗೆ ಇವನ್ AC ಕೂಡ ಇದರಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು, ನೋಡ್ತಿರ್ಬೋದು. ಸೊ ಆಟೋಮೆಟಿಕ್ AC ಇಟ್ಟರೆ ಕೂಲಿಂಗ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಸನ್ರೂಫ್ ಅಂತ ಹೇಳ್ತಾ ಇದ್ನಲ್ಲ, ಅಂದರೆ ವಾಯ್ಸ್ ಎನೇಬಲ್ಡ್ ಸನ್ರೂಫ್ ಇದು. ಸೊ ಇವಾಗ ನೋಡ್ತಿರ್ಬೋದು ವಾಯ್ಸ್ ಎನೇಬಲ್ಡ್ ಸನ್ರೂಫ್ ಅಂತ ಹೇಳಿದಾಗ ಕ್ಲೋಸ್ ಸನ್ರೂಫ್ ನೋಡಿ, ಸನ್ರೂಫ್ ಕ್ಲೋಸ್ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಕೀರ್ತಿಯವರು ಹೇಳಿದ್ಮೇಲೆ ಏನಾದರೂ ಕನ್ನಡ ಒಂದು ಕಮೆಂಟ್ನ ಕೊಟ್ಬಿಟ್ಟಿದ್ದಾರಾ, ಅದನ್ನು ಕೂಡ ಚೆಕ್ ಮಾಡಿಬಿಡೋಣ. ಸನ್ರೂಫ್ ಓಪನ್ ಮಾಡು, ಸನ್ರೂಫ್ ಕೋಲೋ ನೋಡಿ. ಹಿಂದಿಲಿ ಹೇಳಿದ್ರೆ ಬರ್ತಾ ಇದೆ, ಮಲಯಾಳಂ ಕೂಡ ಇದೆ, ತಮಿಳ್ ಕೂಡ ಇದೆ, ಸಾಕಷ್ಟು ಅಂದರೆ ರೀಜ್ನಲ್ ಲ್ಯಾಂಗ್ವೇಜ್ ಸುಮಾರಿದೆ. ಬಟ್ ಕನ್ನಡ ಕೊಡಬೇಕಿತ್ತು, ಅದು ಕೊಟ್ಟಿದ್ರೆ ಇನ್ನೂ ಖುಷಿ ಕೊಡ್ತಿತ್ತು ನಮಗೆಲ್ಲ. ಸೊ ಓವರಾಲ್ ಆಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.